ಭಾರತದ ಸಾಂಬಾರ ಪದಾರ್ಥಗಳ ತೋಟ ಅಂತ ಯಾವ ರಾಜ್ಯವನ್ನ ಕರೀತಾರೆ ಗೊತ್ತಾ? ಎಸ್, ಸ್ಪೈಸ್ ಗಾರ್ಡನ್ ಆಫ್ ಇಂಡಿಯಾ ಅಂತ ಕೇರಳವನ್ನ ಕರೀತಾರೆ. ಕೇರಳದ ಉಷ್ಣವಲಯದ ಹವಾಮಾನ, ಭಾರೀ ಮುಂಗಾರು ಮಳೆ ಮತ್ತು ಪಶ್ಚಿಮ ಘಟ್ಟಗಳ ಫಲವತ್ತಾದ ಮಣ್ಣು ಕಪ್ಪು ಮೆಣಸು, ಏಲಕ್ಕಿ, ದಾಲ್ಚಿನ್ನಿ ಮತ್ತು ಲವಂಗಗಳಂತಹ ಅತ್ಯಮೂಲ್ಯ ಮಸಾಲೆಗಳ ಬೆಳೆಗೆ ಅತ್ಯಂತ ಸೂಕ್ತವಾಗಿದೆ. ಕೊಚ್ಚಿ ನಗರವು ಅರಬ್, ಚೀನಾ ಮತ್ತು ಯುರೋಪಿಯನ್ ವ್ಯಾಪಾರಿಗಳನ್ನು ಆಕರ್ಷಿಸಿದ ಇತಿಹಾಸ ಪ್ರಸಿದ್ಧ ಪ್ರಮುಖ ಬಂದರಾಗಿದೆ. ಈ ಜಾಗತಿಕ ಮಸಾಲೆ ವ್ಯಾಪಾರದ ಹುಡುಕಾಟವೇ ಪೋರ್ಚುಗೀಸರು, ಡಚ್ಚರು ಮತ್ತು ಬ್ರಿಟಿಷರು ಭಾರತದ ಕರಾವಳಿಗೆ ಕಾಲಿಡಲು ಮತ್ತು ಹೊಸ ಜಾಗತಿಕ ವ್ಯಾಪಾರ ಮಾರ್ಗಗಳು ಸೃಷ್ಟಿಯಾಗಲು ಕಾರಣವಾಯಿತು. ಇಂದಿಗೂ ಕೊಚ್ಚಿಯ ಐತಿಹಾಸಿಕ ಮಾರುಕಟ್ಟೆಗಳು ಶತಮಾನಗಳಷ್ಟು ಹಳೆಯದಾದ ಶ್ರೀಮಂತ ವ್ಯಾಪಾರದ ಪರಂಪರೆಯನ್ನ ನೆನಪಿಸುತ್ತವೆ. ಪ್ರವಾಸಿಗರು ಕೇರಳದ ನೈಜ ಮಸಾಲೆ ಸಂಸ್ಕೃತಿಯನ್ನ ಅನುಭವಿಸಲು ಇಡುಕ್ಕಿ, ವಯನಾಡ್, ಮುನ್ನಾರ್ ಮತ್ತು ತೇಕ್ಕಡಿಯಂತಹ ಸುಂದರ ತೋಟಗಳಿರುವ ಪ್ರದೇಶಗಳಿಗೆ ಭೇಟಿ ನೀಡಬಹುದು. ತಲೆಮಾರುಗಳಿಂದ ನಡೆದು ಬಂದಿರುವಂತಹ ಇಲ್ಲಿನ ಕೃಷಿ ಪರಿಣಿತಿ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರವು ಕೇರಳದ ಆರ್ಥಿಕತೆಯ ಬೆನ್ನೆಲುಬಾಗಿದೆ. ಪ್ರಸ್ತುತ ದಿನಗಳಲ್ಲೂ ಇಲ್ಲಿನ ಸಾಂಬಾರ ಪದಾರ್ಥಗಳು ಪ್ರಪಂಚದಾದ್ಯಂತ ರಫ್ತಾಗ್ತಾ ಭಾರತದ ಕೀರ್ತಿಯನ್ನ ಹೆಚ್ಚಿಸ್ತಾ ಇದೆ. ಹೀಗಾಗಿ ಇತಿಹಾಸ ಪ್ರೇಮಿಗಳಿಗೆ ಮತ್ತು ಆಹಾರ ಪ್ರಿಯರಿಗೆ ಕೇರಳವು ಭಾರತದ ಸಾಂಬಾರ ಪರಂಪರೆಯನ್ನ ಅನ್ವೇಷಿಸಲು ಇಂದಿಗೂ ಅತ್ಯುತ್ತಮ ತಾಣವಾಗಿದೆ ಅಂದ್ರೆ ತಪ್ಪಾಗಲ್ಲ. ಇದು ಫೋಕಸ್ ಡಿಜಿಟಲ್ ಕಂಟೆಂಟ್. ನಾನು ಕವನ ಕಾಂತಾವರ.